ನಮಸ್ತೆ ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ರಾಜ್ಯದಲ್ಲಿ 217ಕ್ಕೂ ಹೆಚ್ಚು ಬಾಣಂತಿಯರ ಸಾವು. ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಹಾಸನದಲ್ಲಿ ಬಿಜೆಪಿ ಪ್ರತಿಭಟನೆ. ಪ್ರಿಯಾಕರನಿಗೆ ಚಾಕು ಹಾಕಿದ ಪ್ರೇಯಸಿ ಅರೆಸ್ಟ್. ಹಾಸನ ಎಸ್ಪಿ ಮೊಹಮ್ಮದ್ ಸುಜೀತಾ ಮಾಹಿತಿ. ಜನವರಿ 4ರಂದು ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಹೆಸರಿನ ರಸ್ತೆಗೆ ನಾಮಫಲಕ. ರಕ್ತದಾನ ಶಿಬಿರ. ಬಿವಿ ಕರಿಗೌಡ ಮಾಹಿತಿ. ಸರಿಯಾದ ಚಿಕಿತ್ಸೆ ಸಿಗದೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ 217ಕ್ಕೂ ಹೆಚ್ಚು ಬಾಣಂತಿಯರ ಸಾವು ಆಗಿದ್ದು, ಸರ್ಕಾರ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸಂಬಂಧಪಟ್ಟ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವಂತೆ ಆಗ್ರಹಿಸಿ ಹಾಸನದ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಡಿಸಿ ಕಚೇರಿ ಆವರಣದಲ್ಲಿ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮತ್ತು ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ನೇತ್ರಾವತಿ ಮಂಜುನಾಥ್ ಮಾಧ್ಯಮದೊಂದಿಗೆ ಮಾತನಾಡಿ, ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಂಭವಿಸುತ್ತಿರುವ ಬಾಣಂತಿಯರ ವ್ಯಾಪಕ ಸಾವಿನ ಹಿನ್ನೆಲೆಯಲ್ಲಿ ಈಗಾಗಲೇ ಕರ್ನಾಟಕ ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಸುವರ್ಣಸೌಧದ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದ್ದು, ಬಂಧನಕ್ಕೂ ಒಳಗಾಗಿ ಅನೇಕ ಬೇಡಿಕೆಗಳಿಗಾಗಿ ಒತ್ತಾಯಿಸಿರುತ್ತಾರೆ. ಸದನದ ಒಳಗೆ ಪ್ರತಿಪಕ್ಷವಾಗಿ ಬಿಜೆಪಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೈಫಲ್ಯಗಳ ಮೇಲೆ ಅನೇಕ ದಿನಗಳ ಚರ್ಚೆ ನಡೆಸಿತ್ತು. ನಂತರವೂ ಬಾಣಂತಿಯರ ಸಾವು ಮುಂದುವರೆದಿದೆ. ಆದ್ದರಿಂದ ರಾಜ್ಯ ಮಹಿಳಾ ಮೋರ್ಚಾ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಿದೆ ಅಂತ ತಿಳಿಸಿದರು. ಹಾಸನ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರು ನಾವು ಈ ದಿನ ಪ್ರತಿಭಟನೆ ಮಾಡುವ ಉದ್ದೇಶ ಏನಂದ್ರೆ, ನಮ್ಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತುಂಬಾ ಕಾಂಗ್ರೆಸ್ ಸರ್ಕಾರ ಕೆಲವು ಗ್ಯಾರಂಟಿ ಜೊತೆ ಇದು ಒಂದು ಗ್ಯಾರಂಟಿಯನ್ನು ಕೊಟ್ಟಿದೆ. ಏನಂದ್ರೆ ಬಾಣಂತಿಯರ ಸಾವಿನ ಸರದಿ ಸಾವಾಗಿರೋದ್ರಿಂದ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಏನಂದ್ರೆ, ನಮ್ಮ ಮೊನ್ನೆ ಕೊಪ್ಪಳ ತಾಲೂಕಿನಲ್ಲಿ ಒಂದು ರೇಣುಕಾ ಹಿರೇಮನಿ ಎಂಬ ಹೆಣ್ಣು ಮಗು 23 ವರ್ಷದ ಹೆಣ್ಣು ಮಗು ಸಾವಾಗಿದೆ. ಕಾರಣ ಅದು ಕುಷ್ಟಗಿ ಆಸ್ಪತ್ರೆಯಲ್ಲಿ ಆಗೋದಿಲ್ಲ ಅಂತ ಹೇಳಿ ನಾವು ಕೊಪ್ಪಳ ಆಸ್ಪತ್ರೆಗೆ ಕಳಿಸಿದ್ದಾರೆ. ಪಾಪ ಹೆಣ್ಣು ಮಗು ಮದುವೆಗೆ 1 ವರ್ಷ 11 ತಿಂಗಳ 1 ವರ್ಷ ಆಗಿದೆ ಅಷ್ಟೇ. ಬಾಣಂತಿ ಸಾವಾಗಿದೆ. ಆದ್ರಿಂದ ಇದು ಇನ್ನೂ ನಿಂತಿಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ಹೆಚ್ಚಿನ ಕರಾಳ ದಿನಗಳು ಪ್ರಾಯಶಃ ಕೆಲವು ವಾರಗಳಿಂದ ಕರ್ನಾಟಕ ರಾಜ್ಯದಲ್ಲಿ 217ಕ್ಕೂ ಹೆಚ್ಚು ಬಾಣಂತಿಯರ ಸಾವಾಗಿರುವಂತದ್ದು ಏನಿದೆ, ಅದು ಕೇವಲ ಒಂದು ಆಸ್ಪತ್ರೆಗೆ ಸೀಮಿತವಾಗದಲೆ ಬೆಳಗಾವಿ ಇರ್ಬೋದು, ಬಳ್ಳಾರಿ ಇರ್ಬೋದು, ಕುಷ್ಟಗಿ ಇರ್ಬೋದು, ಹಾಗೇನೆ ಕಲಬುರ್ಗಿ ಇರ್ಬೋದು, ಇಂಥ ಹಲವಾರು ಕಡೆ ಬಾಣಂತಿಯರಿಗೆ ಸರಿಯಾದ ಸಮಯದಲ್ಲಿ ಸಿಗದೇ ಇರೋಂಥ ಟ್ರೀಟ್ಮೆಂಟ್ ಇರ್ಬೋದು, ಅಥವಾ ಆ ಸಂದರ್ಭದಲ್ಲಿ ಆ ಫೆಸಿಲಿಟಿಗೆ ರೀಚ್ ಆದಾಗ ಡಾಕ್ಟರ್ಗಳಲ್ಲಿ ಆಗ್ತಿರೋಂಥ ನಿರ್ಲಕ್ಷ್ಯ ಇರ್ಬೋದು. ಇದೆಲ್ಲವೂ ಸೇರಿ ಇವತ್ತು 217 ಬಾಣಂತಿಯರ ಸಾವಾಗಿದೆ. ನವೆಂಬರ್ 22, 1956ರಲ್ಲಿ ಪ್ರಾಯಶಃ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಅಂದಿನ ರೈಲ್ವೆ ಖಾತೆ ಸಚಿವರಾದಾಗ ರೈಲ್ವೆ ಒಂದು ಟ್ರೇನು ಹಳಿ ತಪ್ಪಿ ಒಂದು ದುರಂತ ಸಂಭವಿಸಿದಾಗ 150ಕ್ಕೂ ಹೆಚ್ಚು ಪ್ರಯಾಣಿಕರು ಸಾವನ್ನು ಅನುಭವಿಸಿದ್ರು. ಅಂತ ಸಂದರ್ಭದಲ್ಲಿ ಅವರು ಸ್ವಯಂ ಪ್ರೇರಣೆಯಿಂದ ಅವರು ಜವಾಬ್ದಾರಿತ ಸ್ಥಾನದಿಂದ ಇದೀನಿ, ಅದು ನಿರ್ವಹಿಸಕ್ಕಾಗಿಲ್ಲ ಅಂತ ಹೇಳಿ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಸಲ್ಲಿಸಿದ್ರು. ಅವತ್ತಿನ ದಿನ ಸ್ವತಃ ಕಾಂಗ್ರೆಸ್ನವರೇ ಹಲವಾರು ಜನ ಅದನ್ನ ವಿರೋಧಿಸಿದ್ರು. ಇಲ್ಲ, ನೀವು ಉತ್ತಮ ಕಾರ್ಯ ಮಾಡ್ತಾ ಇದ್ದೀರಿ, ನೀವು ಅದನ್ನ ತನಿಖೆ ಮಾಡುವಂಥದ್ದಿದೆ, ನಿಮ್ಮ ಹಂತದಲ್ಲಿ ನಡೆದಿಲ್ಲ ಅಂತ. ಆದ್ರೆ ನಮ್ಮ ರಾಜ್ಯದ ದುರಂತ ಏನಾಗಿದೆ ಅಂತಂದ್ರೆ, ಪ್ರಾಯಶಃ ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಬೆಳಗಾಂನವರೇ ಆಗಿ ಅವರ ಜಿಲ್ಲೆಯಲ್ಲೇ ಪ್ರತಿಭಟನೆಯಲ್ಲಿ ಮೊದಲು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ನೆರವೇರಿಸಿ ನಂತರ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಬಿಎಚ್ ನಾರಾಯಣಗೌಡ, ಯೋಗೀಶ್, ಸುಷ್ಮಾ ಕಾಂತರಾಜು, ವನಜಾಕ್ಷಿ, ವಿಜಯಲಕ್ಷ್ಮಿ, ಅಂಜನಪ್ಪ, ಶೋಭಾ ಗಣೇಶ್, ಇಂದಿರಾ ನಾಗರಾಜ್, ಸಂಗೀತಾ ಇತರರು ಉಪಸ್ಥಿತರಿದ್ದರು. ಹೊಸ ವರ್ಷ ಆಚರಣೆ ಸಂದರ್ಭದಲ್ಲಿ ಹಾಸನ ನಗರದ ಖಾಸಗಿ ಹೋಟೆಲ್ ಒಂದಕ್ಕೆ ಮನುಕುಮಾರ್ ಬಂದಿದ್ದು, ಅದನ್ನ ಪ್ರೇಯಸಿ ಭವಾನಿ ಚಾಕುವಿನಿಂದ ಚುಚ್ಚಿರುತ್ತಾರೆ. ಈ ಸಂಬಂಧ ಈಕೆಯನ್ನು ಬಂಧಿಸಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ತಿಳಿಸಿದರು. ತಮ್ಮ ಕಚೇರಿಯಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ಮನುಕುಮಾರ್ ಮತ್ತು ಭವಾನಿ ಇಬ್ಬರು ಗುಡುಗನಹಳ್ಳಿ ಗ್ರಾಮದ ಒಂದೇ ಊರಿನವರಾಗಿದ್ದು ಅಕ್ಕಪಕ್ಕದ ಮನೆಯವರು.
ಕಳೆದ 8 ವರ್ಷಗಳಿಂದಲೂ ಇಬ್ಬರಲ್ಲೂ ಪ್ರೀತಿ ಬೆಳೆದಿತ್ತು. ಇತ್ತೀಚೆಗೆ ಮನುಕುಮಾರ್ ತನ್ನ ಪ್ರೀತಿಯನ್ನು ನಿರಾಕರಿಸುವುದಾಗಿ ಸ್ನೇಹಿತ ರವಿ ಪ್ರಕರಣ ದಾಖಲು ಮಾಡಿದ್ದಾರೆ. 8 ವರ್ಷದಿಂದ ಪರಸ್ಪರ ಪ್ರೀತಿ ಮಾಡ್ತಿದ್ದು ಕೆಲ ದಿನಗಳ ಹಿಂದೆ ಪ್ರೀತಿ ನಿರಾಕರಿಸಿರುವುದು ಈ ಘಟನೆಗೆ ಕಾರಣವಾಗಿದೆ ಅಂತ ತಿಳಿದು ಬಂದಿದೆ. ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರುವ ಮನುಕುಮಾರ್ ಶಸ್ತ್ರಚಿಕಿತ್ಸೆ ಪಡೆದಿದ್ದಾರೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಅಂತ ತಿಳಿಸಿದರು. ದಿನಾಂಕ 31/12/2024 ಮತ್ತು 1/1/2025 ಮಧ್ಯರಾತ್ರಿಯಲ್ಲಿ ಯಾವಾಗ ಹೊಸ ವರ್ಷ ಆಚರಣೆ ಆಗೋ ಸಮಯದಲ್ಲಿ ಮನುಕುಮಾರ್ ಎಂಬುವರು ಅವರು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಒಂದು ಹೋಟೆಲ್ಗೆ ಹೊಸ ವರ್ಷ ಆಚರಣೆ ಮಾಡೋಣ ಅಂತ ಬಂದಿರ್ತಾರೆ. ಅದೇ ಸಮಯದಲ್ಲಿ ಅದೇ ಬೆಳೂರಿನಲ್ಲಿ ಊರ ಸೇರಿದ ಭವಾನಿ ಎಂದ ಹುಡುಗಿ ಅವಳು ಅದೇ ಹೋಟೆಲ್ ಬಂದಿರ್ತಾರೆ. ಅವರಿಬ್ಬರಿಗೂ ಮಧ್ಯದಲ್ಲಿ ಗಲಾಟೆ ಆಗೋ ಸಮಯದಲ್ಲಿ ಅವರು ಒಂದು ಚಾಕುವನ್ನು ತಂದು ಅವರಿಗೆ ಒಂದು ಹೊಟ್ಟೆಯಲ್ಲಿ ಒಂದು ಕಟ್ ಮತ್ತು ಕೈಯಲ್ಲಿ ಚುಚ್ಚಿರುತ್ತಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಭವಾನಿ ಮೇಲೆ 307 ಹೊಸ BNS ಆ್ಯಕ್ಟ್ ಪ್ರಕಾರ 109 ಕಾಯ್ದೆಯಡಿ FIR ಆಗಿದೆ. ಇದು ಆಸ್ ಪರ್ ದ ವರ್ಷನ್ ಆಫ್ ದಿ ಕಂಪ್ಲೇಂಟ್ ಏನು ಮನುಕುಮಾರ್ ಇದ್ದಾರೋ ಅವರು ಮತ್ತು ಏನು ಭವಾನಿ ಇದ್ದಾರೋ ಅವರಿಬ್ಬರು ಒಂದೇ ಹಳ್ಳಿ ಸೇರಿದವರು. ಸುಮಾರು ವರ್ಷದಿಂದ ಅವರಿಬ್ಬರು ಪರಿಚಯ, ಅಕ್ಕಪಕ್ಕ ಮನೆಯವರು ಮತ್ತು ಒಂದೇ ಊರಿನವರು ಸುಮಾರು ವರ್ಷದಿಂದ ಪರಿಚಯ ಆಗ್ತಾ ಇತ್ತು. ಮತ್ತು ಒಂದು 8 ವರ್ಷದಿಂದ ಅವರಿಬ್ಬರು ಪ್ರೀತಿ ಮಾಡ್ಕೊಂಡು ಬರ್ತಾರೆ. ಇತ್ತೀಚೆಗೆ ಏನು ಮನುಕುಮಾರ್ ಇದ್ದಾರೋ ಅವರು ಪ್ರೀತಿಯನ್ನು ನಿರಾಕರಿಸಿದ್ದಾರೆ. ಅದಕ್ಕೋಸ್ಕರ ಭವಾನಿ ಅವರು ಏನು ಮಾಡಿದ್ದಾರೆ ಅಂತ ಅವ್ರ ಫ್ರೆಂಡ್ ರವಿ FIR ದಾಖಲೆಪಡಿಸಿರ್ತಾರೆ. ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿರೋದು ಏನಂತಂದರೆ ಅವರು 8 ವರ್ಷದಿಂದ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಅವ್ರ ಜೊತೆಗೆ ಇತ್ತೀಚೆಗೆ ಏನು ವಿಕ್ಟಿಮ್ ಮನುಕುಮಾರ್ ಇದ್ದಾರೆ ಅವರು ಮದುವೆ ಮಾಡಲ್ಲ ಅಂತ ಮತ್ತು ರಿಲೇಷನ್ಶಿಪ್ಪನ್ನು ಮುಂದೆ ತಗೊಂಡು ಹೋಗಲ್ಲ ಅಂತ ಹೇಳುವ ಕಾರಣಕ್ಕೋಸ್ಕರ ಈ ಭವಾನಿ ಏನಿರ್ತಾರೆ ಹೀಗೆ ಮಾಡಿದ್ದಾರೆ ಅಂತ ಬಂದಿದೆ. ಆದರೆ ಇದರಲ್ಲಿ ಭವಾನಿಗೆ ಬೇರೆ ರೀತಿ ಏನಾದರೂ ಹಿಂಸೆ ಮನುಕುಮಾರ್ ಕಡೆಯಿಂದ ಏನಾದ್ರು ಕೊಟ್ಟಿದ್ದಾರಾ, ಇಲ್ಲ ಈ ರೀತಿ ಅವ್ರನ್ನ ಕ್ರಮ ಕೈಗೊಳ್ಳೋಕ್ಕೆ ಬೇರೆ ಏನಾದ್ರು ಕಾರಣ ಇದೆ, ಭವಾನಿ ಯಾಕೆ ಹಿಂಗೆ ಮಾಡಿದ್ರು ಅಂತ ಕಾರಣಕ್ಕೋಸ್ಕರ ನಾವು ಅದನ್ನ ಬಗ್ಗೆಯೂ ನಾವು ತನಿಖೆಯನ್ನು ಮುಂದುವರಿಸ್ತೀವಿ. ಹಾಸನ ನಗರದ ಸರ್ಕಾರಿ ಮಹಿಳಾ ಕಾಲೇಜು ಮುಂಭಾಗ ಜನವರಿ 4ರಂದು ಡಾಕ್ಟರ್ ಗುರುರಾಜ ಹೆಬ್ಬಾರ್ ಹೆಸರಿನ ರಸ್ತೆಯ ನಾಮಫಲಕ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜನಕಲ್ಯಾಣ ರಿಸರ್ಚ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ BV ಕರಿಗೌಡ ಮತ್ತು ಟ್ರಸ್ಟ್ ಗೌರವಾಧ್ಯಕ್ಷ HP ಮೋಹನ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಡಾಕ್ಟರ್ ಗುರುರಾಜ ಹೆಬ್ಬಾರ್ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಜನಕಲ್ಯಾಣ ರಿಸರ್ಚ್ ಮತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಸಂಜೀವಿನಿ ಸಹಕಾರಿ ಆಸ್ಪತ್ರೆ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ರಾಷ್ಟ್ರೀಯ ಸೇವಾ ಯೋಜನೆ, ಹಿಮ್ಸ್ ಪರಿಪೂರ್ಣ ಚಾರಿಟಬಲ್ ಟ್ರಸ್ಟ್, ಕಾಮಧೇನು ಸಹಕಾರಿ ವಿದ್ಯಾಶ್ರಮ, ರೈತ ಬಂಧು ಸಹಕಾರಿ ಸಂಘ, ವಿದ್ಯಾಸೌಧ ಶಿಕ್ಷಣ ಸಂಸ್ಥೆ ಮತ್ತು ಪ್ರಶಾಂತಿ ಸೇವಾ ಟ್ರಸ್ಟ್, ಕಟ್ಟಾಯ ಹೋಬಳಿ ಗ್ರಾಮಸ್ಥರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಗುರುರಾಜ ಹೆಬ್ಬಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಜನವರಿ 4ರಂದು ಬೆಳಗ್ಗೆ 8 ಗಂಟೆಗೆ ಸರ್ಕಾರಿ ಮಹಿಳಾ ಕಾಲೇಜು ಮುಂಭಾಗದ ರಸ್ತೆಯಲ್ಲಿ ಡಾಕ್ಟರ್ ಗುರುರಾಜ ಹೆಬ್ಬಾರ್ ಹೆಸರಿನ ರಸ್ತೆಯ ನಾಮಫಲಕ ಅನಾವರಣ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಅಂತ ಹೇಳಿದರು. ಹಾಗೆ ಆ ಸಂದರ್ಭದಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಕೂಡ ನಾವು ಏರ್ಪಡಿಸಿದ್ದೇವೆ. ಈಗಾಗಲೇ ಹಲವಾರು ಕಾಲೇಜುಗಳಿಗೆ, ಸಾರ್ವಜನಿಕರಿಗೆ ಈ ಬಗ್ಗೆ ಕರೆ ಕೊಟ್ಟಿದ್ದೇವೆ. ಕಾಲೇಜುಗಳ ಎಲ್ಲ ಪ್ರಿನ್ಸಿಪಾಲ್ರು ಮತ್ತು ಸಂಯೋಜಕರಿಗೆ ನಾವು ಒಂದು ಕಾಗದ ಪತ್ರವನ್ನು ಹಾಕಿ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಒಂದು ಮನವಿಯನ್ನ ಕೂಡ ಮಾಡ್ತಾ ಇದ್ದೇವೆ. ಜೊತೆಗೆ ದೇಹದಾನ ಮತ್ತು ಅಂಗದಾನ ಈ ಒಂದು ನೋಂದಣಿ ಕಾರ್ಯಕ್ರಮವನ್ನ ಕೂಡ ನಾವು ಮಾಡುವಂತಹ ಒಂದು ರಿಜಿಸ್ಟರ್ನ ಅಲ್ಲಿ ಮೇಂಟೈನ್ ಮಾಡಿ ಅಲ್ಲಿ ಯಾರು ಈ ಒಂದು ದಾನವನ್ನ ಮಾಡ್ತಾರೆ ಅವರ ಹೆಸರನ್ನ ನೋಂದಣಿ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಹಾಗೆ ಆ ಸಂದರ್ಭದಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಕೂಡ ನಾವು ಏರ್ಪಡಿಸಿದ್ದೇವೆ. ಈಗಾಗಲೇ ಹಲವಾರು ಕಾಲೇಜುಗಳಿಗೆ, ಸಾರ್ವಜನಿಕರಿಗೆ ಈ ಬಗ್ಗೆ ಕರೆ ಕೊಟ್ಟಿದ್ದೇವೆ. ಕಾಲೇಜುಗಳ ಎಲ್ಲ ಪ್ರಿನ್ಸಿಪಾಲ್ರು ಮತ್ತು ಸಂಯೋಜಕರಿಗೆ ನಾವು ಒಂದು ಕಾಗದ ಪತ್ರವನ್ನು ಹಾಕಿ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಒಂದು ಮನವಿಯನ್ನ ಕೂಡ ಮಾಡ್ತಾ ಇದ್ದೇವೆ. ಜೊತೆಗೆ ದೇಹದಾನ ಮತ್ತು ಅಂಗದಾನ ಈ ಒಂದು ನೋಂದಣಿ ಕಾರ್ಯಕ್ರಮವನ್ನ ಕೂಡ ನಾವು ಮಾಡುವಂತಹ ಒಂದು ರಿಜಿಸ್ಟರ್ನ ಅಲ್ಲಿ ಮೇಂಟೈನ್ ಮಾಡಿ ಅಲ್ಲಿ ಯಾರು ಈ ಒಂದು ದಾನವನ್ನ ಮಾಡ್ತಾರೆ ಅವರ ಹೆಸರನ್ನ ನೋಂದಣಿ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ.
ಇಲ್ಲಿ ನಾವು ಜೊತೆನಲ್ಲಿ ಹೇಳಬೇಕು ಅಂತಂದ್ರೆ ಈ ಕರಿಗೌಡರು ಈಗಾಗಲೇ ಹೇಳಿದ ಹಾಗೆ ಪ್ರತಿಭಾ ಅವರು ಕೂಡ ಹೇಳ್ತಾರೆ. ಡಾಕ್ಟರ್ ಗುರುರಾಜ ಹೆಬ್ಬಾರ್ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷೆ ಡಾಕ್ಟರ್ ಜಿ ಪ್ರತಿಭಾ ಮಾತನಾಡಿ, ಡಾಕ್ಟರ್ ಗುರುರಾಜ ಹೆಬ್ಬಾರ್ ಸೇವಾ ಪ್ರಶಸ್ತಿ ಪುರಸ್ಕೃತವನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಬೆಂಗಳೂರಿನ ಐಗಾಟ್ ಸಂಸ್ಥಾಪಕ ನಿರ್ದೇಶಕ ಡಾಕ್ಟರ್ ಎನ್ಎಸ್ ನಾಗೇಶ್, ಸಮಾಜ ಸೇವಾ ಕ್ಷೇತ್ರದಲ್ಲಿ ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ನಿರ್ದೇಶಕರಾದ ಜಿಬಿ ಶಿವರಾಜು ಹಾಗೂ ಪ್ರತಿಭಾ ಪುರಸ್ಕಾರದಲ್ಲಿ ಕಟ್ಟಾಯ ಸರ್ಕಾರಿ ಪ್ರೌಢಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿ ಎಂ ಬಿಂದುಲತಾ ಇವರನ್ನ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಗುತ್ತೆ ಅಂತ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡಿದರು. ಎಲ್ಲರಿಗೂ ತಿಂಡಿಗ ಮನೆ ಮಾಡ್ತೀವಿ, ತಿಂಡಿಗ ಎಲ್ಲ ಪತ್ರಕರ್ತರು ಅಲ್ಲಿ ಉದ್ಘಾಟನೆ ಆದ್ಮೇಲೆ ಕಲಾ ತಂಡದ ಮೆರವಣಿಗೆ ಇರುತ್ತೆ. 3 ಕಲಾ ತಂಡ ಜೊತೆ ಭಾಗಿಯಾಗಿ ಪ್ರೊಫೆಷನಲ್ ಬರ್ತಾರೆ. ಅದಾದ ನಂತರ ಸಭಾ ಕಾರ್ಯಕ್ರಮ ನಮಗೆ ಜನಕಲ್ಯಾಣ ಚಾರಿಟಬಲ್ ಟ್ರಸ್ಟ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದು 10 ಇರುತ್ತೆ. ಪ್ರೊಸೆಷನ್ ಬಂದು ಅಲ್ಲಿ ಸ್ಟಾರ್ಟ್ ಆಗೋ ಟೈಮಿಂಗ್ ಆಗುತ್ತೆ. ಸೊ ಪ್ರತಿ ವರ್ಷದಂತೆ ರಾಜ್ಯ ಮಟ್ಟದ ಪ್ರಶಸ್ತಿ ಅನ್ನೋದನ್ನ ಕೊಡ್ತಾ ಇದ್ದೀವಿ. ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಸೇವಾ ಪ್ರಶಸ್ತಿ ಅಂತೀವಿ. ಅದರಲ್ಲಿ 2 ಕ್ಷೇತ್ರದಲ್ಲಿ ನಾವು ಆಯ್ಕೆ ಮಾಡ್ತೀವಿ. ಒಂದು ವೈದ್ಯಕೀಯ ಕ್ಷೇತ್ರ, ಅಂದ್ರೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಗುರುರಾಜ ಹೆಬ್ಬಾರ್ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ ಗೌರವಾಧ್ಯಕ್ಷ ಎಚ್.ಪಿ. ಮೋಹನ್, ಅಧ್ಯಕ್ಷೆ ಡಾಕ್ಟರ್ ಜಿ ಪ್ರತಿಭಾ, ಕಾಮಧೇನು ಸಹಕಾರಿ ವಿದ್ಯಾಶ್ರಮದ ಅಧ್ಯಕ್ಷ ಮಾಧವ್ ಶೆಣಿಯೆ, ಡಾಕ್ಟರ್ ವೈಎಸ್ ವೀರಭದ್ರಪ್ಪ, ಪರಿಪೂರ್ಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಎಚ್.ವಿ. ಲಕ್ಷ್ಮೀನಾರಾಯಣ್ ಇತರರು ಉಪಸ್ಥಿತರಿದ್ದರು. ಹಾಸನ ನಗರದ ಅಂಬೇಡ್ಕರ್ ಭವನದಲ್ಲಿ ಜನವರಿ 5ರ ಭಾನುವಾರದಂದು ಬೆಳಿಗ್ಗೆ 11 ಗಂಟೆಗೆ ಓಪನ್ 4ನೇ ರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಹಾಸನ ಜಿಲ್ಲಾ ಕರಾಟೆ ಸಂಸ್ಥೆಯ ಅಧ್ಯಕ್ಷ ಮೊಹಮ್ಮದ್ ಆರಿಫ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ನಮ್ಮ ಸಂಸ್ಥೆಯು ಈಗಾಗಲೇ ಹಲವು ಕರಾಟೆ ಪಂದ್ಯಾವಳಿಗಳನ್ನು ಹಾಸನದಲ್ಲಿ ಯಶಸ್ವಿಯಾಗಿ ಆಯೋಜಿಸಿದ್ದು, ಪ್ರಸ್ತುತ ಜನವರಿ 5ರಂದು ಅಂಬೇಡ್ಕರ್ ಭವನದಲ್ಲಿ ಹಾಸನ ಓಪನ್ 4ನೇ ರಾಷ್ಟ್ರೀಯ ಪಂದ್ಯಾವಳಿಯನ್ನು ಆಯೋಜಿಸಿದೆ. ಈ ಪಂದ್ಯಾವಳಿಗೆ ಕರ್ನಾಟಕ, ಶಿವಮೊಗ್ಗ, ಬೆಂಗಳೂರು, ಮೈಸೂರು, ಬಳ್ಳಾರಿ ಹಾಗೂ ಹೊರ ರಾಜ್ಯದಿಂದ ಕೇರಳ, ತಮಿಳುನಾಡು ಸೇರಿದಂತೆ ಕರ್ನಾಟಕದ 12 ಜಿಲ್ಲೆಗಳಿಂದ ಸುಮಾರು 450 ಕ್ರೀಡಾಪಟುಗಳು ಆಗಮಿಸುತ್ತಿದ್ದು, ಕ್ರೀಡಾಕೂಟದಲ್ಲಿ 5ರಿಂದ 18 ವರ್ಷ ಮೇಲ್ಪಟ್ಟ ಎಲ್ಲ ವಯೋಮಿತಿರವರು ಭಾಗವಹಿಸುತ್ತಿದ್ದಾರೆ ಅಂತ ಹೇಳಿದರು. ಪಂದ್ಯಾವಳಿಯ ಉದ್ಘಾಟನೆಯನ್ನು ಜನವರಿ 5ರ ಬೆಳಗ್ಗೆ 11 ಗಂಟೆಗೆ ಶಾಸಕರಾದ ಎಚ್.ಎಸ್. ಸ್ವರೂಪ್ರಕಾಶ್ ಹಾಗೂ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಮಾಡಲಿದ್ದಾರೆ ಅಂತ ತಿಳಿಸಿದರು. ಒಂದು ಹಲವು ರಾಜ್ಯಗಳು ಬರ್ತಿದ್ದಾರೆ. ಈ ಪಂದ್ಯಾವಳಿಗೆ 450 ವಿದ್ಯಾರ್ಥಿಗಳು, ಎಲ್ಲ ಕರಾಟೆ ಕ್ರೀಡಾಪಟುಗಳು ಬರ್ತಿದ್ದಾರೆ. ಇದರಲ್ಲಿ ಕಥಾ ಕುಮಿತೆ 2 ವಿಭಾಗ ಇರುತ್ತೆ. ಕಥಾ ಕುಮಿತೆಯಲ್ಲಿ ಅಟೆಂಡ್ ಮಾಡ್ತಾರೆ. ಮತ್ತೆ ಒಂದು ಹಾಸನ ಶಾಲೆಯಲ್ಲಿ ಒಂದು 18 ಶಾಲೆಗಳಿಂದ ಎಲ್ಲ ಮಕ್ಕಳು ಅಟೆಂಡ್ ಮಾಡ್ತಿದ್ದಾರೆ. ಈ ಪಂದ್ಯಾವಳಿಯಲ್ಲಿ ಉದ್ಘಾಟನೆ ಜನವರಿ 5ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಉದ್ಘಾಟನೆ ಮಾಡಲು ನಮ್ಮ ಹಾಸನದ ಜನಪ್ರಿಯ ಶಾಸಕರಾದ ಸ್ವರೂಪ್ರಕಾಶ್ ಸರ್ ಹಾಗೂ ನಮ್ಮ ಹಾಸನದ ಸಂಸದರಾದ ಶ್ರೇಯಸ್ ಪಟೇಲ್ ಸರ್ ಅವರು ಕೂಡ ಉದ್ಘಾಟನೆ ಸಮಾರಂಭಕ್ಕೆ ಬರ್ತಿದ್ದಾನೆ. ಸೊ ಹಾಗೂ ಈ ಕ್ರೀಡಾ ಚಾಲನೆಗೆ ನಮ್ಮ ರೆನ್ಶಿ ಶಿವಮೊಗ್ಗ ವಿನೋದ್ ಸರ್ ಅವರು ಚಾಲನೆಯನ್ನು ನೀಡುತ್ತಾರೆ. ಈ ಪಂದ್ಯಾವಳಿಯಲ್ಲಿ ಏನ್ ಕಟಾ ಕುಮಿಟೆ ಅವರು ಅಟೆಂಡ್ ಮಾಡ್ತಾರೆ, ಅದರಲ್ಲಿ ಟ್ರೋಫಿ ಹಾಗೂ ಮೆಡಲ್ಸ್ ಇರುತ್ತೆ. ಯಾರು ವಿನ್ ಆಗ್ತಾರೆ ಅವ್ರಿಗೆ ಮೆಡಲ್ ಹಾಗೂ ಟ್ರೋಫಿ ಕೊಡ್ತಾರೆ. ಆ ಕ್ಯಾಟಗರೀಸ್ ಚೇಂಜಸ್ ಇರುತ್ತೆ. 11 ಇಯರ್ಸ್, 10 to 11 ಇಯರ್ಸ್, 12 to 13 ಇಯರ್ಸ್, ಈ ತರ ಕ್ಯಾಟಗರೀಸ್ ಇರುತ್ತೆ. ಮತ್ತೆ ಬೆಲ್ಟ್ ವೈಸ್ ನಡೆಯುತ್ತೆ. ಯೆಲ್ಲೋ ಇಂದ ಬ್ಲಾಕ್ ಬೆಲ್ಟ್ ತನಕ ಕ್ಯಾಟಗರೀಸ್ ನಡೀತಾ ಇದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ಕರಾಟೆ ಸಂಸ್ಥೆಯ ಸುಸೈನ್, ಸರ್ಫಾಸ್, ಶೇಹನ್, ಶಮಂತ್ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕು ಶ್ರೀ ಹುಲಿಕಲ್ಲು ವೀರಭದ್ರೇಶ್ವರ ಸ್ವಾಮಿ ದೇಗುಲ ಲೋಕಾರ್ಪಣೆಯಾಗಿ 10 ವರ್ಷಗಳು ಕಳೆದ ಹಿನ್ನೆಲೆಯಲ್ಲಿ ಅದ್ಧೂರಿ ದಶಮಾನೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ ಎಂದು ಬೇಲೂರಿನಲ್ಲಿ ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿ ಹಾಗೂ ಶ್ರೀ ಹುಲಿಕಲ್ಲು ವೀರಭದ್ರೇಶ್ವರ ಸ್ವಾಮಿ ಜೀರ್ಣೋದ್ಧಾರ ಸಮಿತಿ ಖಜಾಂಚಿ ಗ್ರಾನೆಟ್ ರಾಜಶೇಖರ್ ಹೇಳಿದರು. ತಾಲೂಕಿನ ಹುಲಿಕಲ್ ವೀರಭದ್ರೇಶ್ವರ ಸ್ವಾಮಿ ದೇಗುಲದಲ್ಲಿ ಹೊಸ ವರ್ಷದ ಹಿನ್ನೆಲೆಯಲ್ಲಿ ವಿಶೇಷ ಅಭಿಷೇಕ ಹಾಗೂ ಪೂಜೆ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಳೆಬೀಡು ಸಮೀಪದ ಹುಲಿಕಲ್ ವೀರಭದ್ರೇಶ್ವರ ಸ್ವಾಮಿ ದೇಗುಲಕ್ಕೆ ಸುಮಾರು 850 ವರ್ಷಗಳ ಭವ್ಯ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿರುವ ದೇಗುಲ ತೀವ್ರ ಶಿಥಿಲವಾದ ಹಿನ್ನೆಲೆಯಲ್ಲಿ 2011ರಲ್ಲಿ ಭಕ್ತರ ಸಹಕಾರದಿಂದ ನೂತನ ದೇವಾಲಯಕ್ಕೆ ಶಿಲಾನ್ಯಾಸ ನಡೆಸಿದ್ದು 2015ರಲ್ಲಿ ಅಧಿಕೃತವಾಗಿ ಲೋಕಾರ್ಪಣೆಯಾಗಿ ಸದ್ಯ 10 ವರ್ಷಗಳು ಕಳೆದಿದೆ.
ಈ ಹಿನ್ನೆಲೆಯಲ್ಲಿ ನಾಡಿನ ಪರಮ ಪೂಜ್ಯರು ಮತ್ತು ರಾಜಕೀಯ ಗಣ್ಯರು ಸಾಹಿತ್ಯಾಭಿಮಾನಿಗಳ ಸಮ್ಮುಖದಲ್ಲಿ ಇದೇ ಮೇ ತಿಂಗಳಲ್ಲಿ ಅದ್ದೂರಿ ದಶಮಾನೋತ್ಸವ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಶ್ರೀ ಹುಲಿಕಲ್ ವೀರಭದ್ರೇಶ್ವರ ಸ್ವಾಮಿ ಜೀರ್ಣೋದ್ಧಾರ ಸಮಿತಿ ನಿರ್ಧರಿಸಲಾಗಿದೆ ಅಂತ ತಿಳಿಸಿದರು. ದೇವಸ್ಥಾನನ 2010ರಲ್ಲಿ 11ರಲ್ಲಿ ಶಿಲಾನ್ಯಾಸ ಮಾಡಿ 2015 ಮೇ 19, 20, 21ರಲ್ಲಿ ಲೋಕಾರ್ಪಣೆ ಮಾಡಿ ಇಲ್ಲಿವರೆಗೂ ಅಭಿವೃದ್ಧಿ ಆಗ್ತಾ ಬಂದಿದೆ. ಈಗ ಒಂದು ಯೋಜನೆನ ಹಾಕ್ಕೊಂಡಿದ್ದೀವಲ್ಲ 12 ಹಳ್ಳಿ ಭಕ್ತರು ಮತ್ತು ಟ್ರಸ್ಟ್ನವ್ರು ಸೇರಿ ಇಲ್ಲಿ ಮುರುಡೇಶ್ವರದಲ್ಲಿ ಏನು ಮಾಡಿದಾರೋ ಅದನ್ನು 108 ಶಿವನ ಮೂರ್ತಿನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈಗಾಗಲೇ ಪೂರ್ವಭಾವಿ ಸಭೆ ಎಲ್ಲ ಕರೆದಿದ್ದೀವಿ. ಏನಾಗಿದೆ ಅಂದರೆ ಇಷ್ಟೊತ್ತಿ ಪ್ರಾರಂಭ ಮಾಡ್ತಿದ್ದು ಈ ಜಾಗನ ರೆವಿನ್ಯೂದಲ್ಲಿ ಇದೆ ಜಾಗ, ಇನ್ನೂ ಟ್ರಸ್ಟ್ ಹೆಸರಿಗೆ ಆಗಿಲ್ಲ. ಅದಕ್ಕೆ 10 ಎಕರೆನ ನಾವು ಪ್ರಪೋಸಲ್ ಕಳಿಸಿದ್ದೀವಿ. ತಾಲೂಕು ಆಫೀಸಿಂದ ತಹಸೀಲ್ದಾರು ಪ್ರಪೋಸಲ್ AC ಕಳಿಸಿ AC ಯಿಂದ DC ಹೋಗಿ DC ಯಿಂದ ಅರಣ್ಯ ಇಲಾಖೆಯವರು NOC ಕೇಳಿದರು. ಅರಣ್ಯ ಇಲಾಖೆಯವರು ಡಿಮೋಡ್. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಗಂಗೂರು ಶಿವಕುಮಾರ್, ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ, ತಾಲೂಕು ವೀರಶೈವ ಮಹಾಸಭಾ ಯುವ ಘಟಕದ ಮಾಜಿ ಅಧ್ಯಕ್ಷ ಗೆಂಡೆಹಳ್ಳಿ ಚೇತನ್, PLD ಬ್ಯಾಂಕ್ ಅಧ್ಯಕ್ಷ ನಟರಾಜ್, ಬ್ಯಾಡರಹಳ್ಳಿ ಆನಂದ್, LIC ಚಂದ್ರಶೇಖರ್, ನಿವೃತ್ತ PDO ರಾಜಶೇಖರ್, ಗುತ್ತಿಗೆದಾರ ದಿಲೀಪ್, ಸಾಣಿನಹಳ್ಳಿ, ಗುರುಸಂಕೀನಹಳ್ಳಿ ಮಿಥುನ್, ನವೀನ್, ಹರೀಶ್, ಅರ್ಚಕರಾದ ಮಲ್ಲಿಕಣ್ಣ ಇನ್ನು ಮುಂತಾದವರು ಹಾಜರಿದ್ದರು. ಎಲ್ಲರಿಗೂ ಗುಣಮಟ್ಟದ ಆಹಾರ ಒದಗಿಸುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದ್ದು, ಈ ವೇಳೆ ಏನಾದರೂ ಲೋಪ ಕಂಡು ಬಂದರೆ ಅಂತವರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಎಂದು ಹಾಸನದಲ್ಲಿ ಆಹಾರ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ H. ಕೃಷ್ಣ ತಿಳಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಹಸಿವು ನಿವಾರಿಸುವ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿವೆ. ಅವುಗಳನ್ನು ಪ್ರತಿಯೊಬ್ಬ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಆಹಾರ ಆಯೋಗ ಕೆಲಸ ಮಾಡುತ್ತಿದೆ. ಹಂಚಿಕೆಯಲ್ಲಿ ಅವ್ಯವಹಾರ ತಡೆಯುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಪ್ರವಾಸ ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲೆಯಲ್ಲಿ 880 ನ್ಯಾಯಬೆಲೆ ಅಂಗಡಿಗಳಿದ್ದು, ಪ್ರತಿ ಸದಸ್ಯರಿಗೆ ಅನ್ನಭಾಗ್ಯ ಯೋಜನೆಯಡಿ 5 kg ಅಕ್ಕಿ ಬದಲಿಗೆ 170ರಂತೆ ಕುಟುಂಬ ಮುಖ್ಯಸ್ಥರಿಗೆ ಬ್ಯಾಂಕ್ಗಳ ಖಾತೆಗಳಿಗೆ ನೇರವಾಗಿ ಹಾಕಲಾಗುತ್ತೆ. ಹಾಸನದಲ್ಲಿಯೂ ಇಂದಿನಿಂದ 5 ದಿನಗಳ ಕಾಲ ಹಾಸನ ಜಿಲ್ಲೆಯ ವಿವಿಧೆಡೆ ಆಹಾರ ಪದಾರ್ಥಗಳ ಗುಣಮಟ್ಟ ಪರಿಶೀಲನೆ ನಡೆಸಲಾಗುವುದು ಅಂತ ಹೇಳಿದರು. ಈ ಇರುವಂತ ಎಲ್ಲ ಹಾಸ್ಟೆಲ್ಗಳಲ್ಲೂ ಅಂದರೆ ಫ್ರೀ ಹಾಸ್ಟೆಲ್ಸ್ ಯಾವಿವೆ, SC/ST ಹಾಸ್ಟೆಲ್ ಆಗ್ಬೋದು, ಮೈನಾರಿಟಿ ಹಾಸ್ಟೆಲ್ ಆಗ್ಬೋದು, BCM ಹಾಸ್ಟೆಲ್ ಆಗ್ಬೋದು, ಮತ್ತು ಈ ವಸತಿ ಶಾಲೆಗಳು ಗೌರ್ಮೆಂಟಿಂದ ನಡೀತಾ ಇರುವಂಥ ಎಲ್ಲ ವಸತಿ ಶಾಲೆಗಳಲ್ಲಿ ಗುಣಮಟ್ಟದ ಆಹಾರವನ್ನು ಕೊಡಬೇಕು, ಮಕ್ಕಳಿಗೆ ಎಲ್ಲ ಫೆಸಿಲಿಟೀಸು ಕೊಡಬೇಕು ಅನ್ನೋದು ಒಂದು ಆದ್ಯ ಕರ್ತವ್ಯ. ಹಾಗಾಗಿ ಅದರಲ್ಲಿ ಯಾವ್ದಾದ್ರು ನ್ಯೂನತೆಗಳು ಕಂಡು ಬಂದರೆ ಯಾವುದೇ ಹಾಸ್ಟೆಲ್ ತಮ್ಮ ಗಮನದಲ್ಲಿದ್ದರೆ ತಾವು ದಯಮಾಡಿ ಹೇಳಿ, ಅಂಥ ಹಾಸ್ಟೆಲ್ ಸಹ ವಿಸಿಟ್ ಮಾಡ್ತೀವಿ. ಹಾಸ್ಟೆಲ್ ವಿಸಿಟ್ ಮಾಡಿ ಅಲ್ಲಿರುವಂಥ ಫೆಸಿಲಿಟೀಸ್ನ ಪರೀಕ್ಷೆ ಮಾಡಿ ಅಲ್ಲಿ ಇದು ಏನಾದರೂ ನ್ಯೂನತೆಗಳಿದ್ದರೆ ನಾವು ತಕ್ಷಣಕ್ಕೆ ಅಲ್ಲೇ ಪರಿಹಾರ ಕೊಡಬೇಕು ಅಂತ ಅನ್ನೋದು ನಮ್ಮ ಒಂದು ಈ ಕಾರ್ಯಕ್ರಮಗಳಲ್ಲಿ ಇದಾಗಿದೆ. ಮತ್ತು ಅದಲ್ಲದೆ ವೇಯಿಂಗ್ ಮೆಷಿನ್, ಈಗ ಇಟ್ಟಿರುವಂಥ ವೇಯಿಂಗ್ ಮೆಷಿನಲ್ಲಿ ಎಲ್ಲಾದರೂ ಸರಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದರೆ ಇರುವಂಥ ಎಲ್ಲ ವೇಟ್ ಆ್ಯಂಡ್ ಮೆಜರ್ ಡಿಪಾರ್ಟ್ಮೆಂಟು ನಮ್ಮಲ್ಲೇ ಬರ್ತದೆ. ಹಾಗಾಗಿ ಯಾವುದಾದ್ರೂ ತೂಕದಲ್ಲಿ ವ್ಯತ್ಯಾಸ ಮಾಡಿ ಜನಕ್ಕೆ ವಂಚನೆ ಮಾಡ್ತಾ ಇದ್ರೆ, ಫಲಾನುಭವಿಗಳಿಗೆ ಯಾರಾದರೂ ತೊಂದರೆಗಳಿದ್ದರೆ ಅಂಥ ವೇಯಿಂಗ್ ಮೆಷಿನ್ ಸಹ ಚೆಕ್ ಮಾಡಿ 1-2 ಅಂಗಡಿಗಳು ವಿಸಿಟ್ ಮಾಡ್ತೀವಿ. ನಮ್ಮ ಗಮನಕ್ಕೆ ಯಾರಾದರೂ ಒಬ್ಬರು ಮಾಡ್ತಾ ಇದ್ದಾರೆ ಅಂತ ತಮ್ಗೆ ಅನಿಸಿದರೆ ಅದನ್ನು ಸಹ ತಾವುಗಳು ನಮ್ಮ ಗಮನಕ್ಕೆ ತರ್ಬೋದು. ನಿಮ್ಮ ಮುಖಾಂತರ ನಾನು ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳಿಗೆ ವಿನಂತಿ ಮಾಡ್ತೀನಿ, ದಯಮಾಡಿ ಆ ಥರದ ವ್ಯವಸ್ಥೆಗಳೇನಾದರೂ ಇದ್ದರೆ ಆ ಥರದ್ದನ್ನು ಸಹ ನಮ್ಮ ಗಮನಕ್ಕೆ ತಗೊಂಬನ್ನಿ ಅಂತ ಹೇಳ್ತೀನಿ. ಅದಲ್ಲದೆ ಈ ಕೆಲವು ಆಹಾರದಲ್ಲಿ ಕಲಬೆರಕೆ ಅಂದರೆ ಈ ಬಣ್ಣ ಈ ಸುದ್ದಿಗೋಷ್ಠಿಯಲ್ಲಿ ಆಹಾರ ಆಯೋಗದ ಸದಸ್ಯರಾದ ಲಿಂಗರಾಜ ಕೋಟೆ, ಸುಮಂತ್ ರಾವ್, ಮಾರುತಿ ಎಂ, ದೊಡ್ಡಲಿಂಗಣ್ಣನವರ, ರೋಹಿಣಿ ಪ್ರಿಯಾ, KS ವಿಜಯಲಕ್ಷ್ಮಿ ಇತರರು ಉಪಸ್ಥಿತರಿದ್ದರು. ಅಯ್ಯಪ್ಪ ಸ್ವಾಮಿಯ 7ನೇ ವರ್ಷದ ದೇಗುಲದ ವಾರ್ಷಿಕ ಪೂಜೆ ಹಾಗೂ ಪಡಿ ಪೂಜೆಯನ್ನು ಅದ್ದೂರಿಯಾಗಿ ಈ ಬಾರಿ ಆಚರಿಸಲಾಗುತ್ತದೆ ಎಂದು ಬೇಲೂರಿನಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿ ಯಮಸಂಧಿ ಪಾಪು ಹಾಗೂ ದೇಗುಲದ ಗುರುಸ್ವಾಮಿಗಳಾದ ದೇವರಾಜ್ ತಿಳಿಸಿದರು. ಪಟ್ಟಣದ ಯಗಚಿ ದಡದಲ್ಲಿ ನೆಲೆಸಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು,
ಭಕ್ತರ ಸಹಕಾರ ಮತ್ತು ಅಯ್ಯಪ್ಪ ಸ್ವಾಮಿಯ ಮಾಲಧಾರಿಗಳ ಸಹಕಾರದಿಂದ ಈಗಾಗಲೇ 8 ವರ್ಷದ ಹಿಂದೆ ಶ್ರೀ ಶಾಸ್ತಾನ ದೇವಾಲಯ ನಿರ್ಮಾಣ ಮಾಡಲಾಗಿದ್ದು 7ನೇ ವರ್ಷದ ವಾರ್ಷಿಕ ಪೂಜೆ ಹಾಗೂ ಶಬರಿಮಲೆಯಲ್ಲಿ ನಡೆಯುವ ರೀತಿಯಲ್ಲಿ ಪಡಿಪೂಜೆಯನ್ನು ಅಲ್ಲಿ ಹೋಗಿ ದರ್ಶನ ಮಾಡಲು ಸಾಧ್ಯವಾಗದವರು ಇಲ್ಲಿ ಅನುಕೂಲವಾಗಲೆಂದು ಮಾಡಲಾಗಿದ್ದು ಅದರಂತೆ 3ನೇ ತಾರೀಕು ಶುಕ್ರವಾರ ದೇಗುಲದಿಂದ ಶ್ರೀಯವರ ಆಭರಣಗಳನ್ನು ಮೆರವಣಿಗೆಯಲ್ಲಿ ತರಲಾಗುವುದು. ನಂತರ 4ನೇ ತಾರೀಕು ಶನಿವಾರ ಬೆಳಗ್ಗೆ 8 ಗಂಟೆಗೆ ಪಂಚಾಮೃತ ಅಭಿಷೇಕ, ನವಗ್ರಹ ಹೋಮ, ಗಣಪತಿ ಹೋಮ, ಸುಬ್ರಹ್ಮಣ್ಯ ಹೋಮ ಹಾಗೂ ಶ್ರೀ ಶಾಸ್ತಾನ ಮೂಲಮಂತ್ರ ಹೋಮ, 1008 ಲಕ್ಷಾರ್ಚನೆ, ಪರಿವಾರ ದೇವತೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಸುಮಾರು 5,000 ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಸಲಾಗುವುದು ಅಂತ ತಿಳಿಸಿದರು. ಸ್ವಾಮಿ ಶರಣಂ. ಬೇಲೂರಿನ ಒಂದು ಐತಿಹಾಸಿಕ ಕ್ಷೇತ್ರ ಇದು ಬೇಲೂರು. ಈ ಐತಿಹಾಸಿಕ ಕ್ಷೇತ್ರದಲ್ಲಿ ಎಲ್ಲ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು, ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಏನು ಟ್ರಸ್ಟ್ ಇದೆ ಅವರೆಲ್ಲ ಸೇರಿ ಯಕ್ಷಿ ತಟದಲ್ಲಿ ಒಂದು ಅದ್ಭುತವಾದ ಅಯ್ಯಪ್ಪ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಭಕ್ತರಿಗೆ ಸಾಕಷ್ಟು ಸೇವೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಎಲ್ಲ ಟ್ರಸ್ಟಿಗಳು ಇಲ್ಲಿನೇ ಸ್ನಾನಕ್ಕಿರ್ಬೋದು, ಭಕ್ತ ಪ್ರಸಾದಕ್ಕಿರ್ಬೋದು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡ್ಕೊಂಡು ಬರ್ತಾಯಿದೆ ನಮ್ಮ ಟ್ರಸ್ಟು ದೇವಸ್ಥಾನದ ವತಿಯಿಂದ. ಈಗ 7ನೇ ವರ್ಷದ ವಾರ್ಷಿಕೋತ್ಸವ ನಡೀತಿದೆ. ಈ ವಾರ್ಷಿಕೋತ್ಸವಕ್ಕೆ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಯ್ಯಪ್ಪ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ಬೇಲೂರು ಅಯ್ಯಪ್ಪ ಸ್ವಾಮಿಯ ಟ್ರಸ್ಟ್ ವತಿಯಿಂದ ಮೊನ್ನೆ ಏನು ಹುಬ್ಳಿಯಲ್ಲಿ ಒಂದು ದುರಂತ ನಡೀತು. ಅಯ್ಯಪ್ಪ ಸ್ವಾಮಿಯ ಆಕಸ್ಮಿಕ ಸಿಲಿಂಡರ್ ಬ್ಲಾಸ್ಟ್ ಆಗಿ ಈ ಸಂದರ್ಭದಲ್ಲಿ ಟ್ರಸ್ಟ್ನ ಕಾರ್ಯಾಧ್ಯಕ್ಷ ಬಳ್ಳೂರು ವನಸಿರಿ ಉಮೇಶ್, ಟ್ರಸ್ಟ್ನ ದಯಾನಂದ್ ಹಾಗೂ ದರ್ಶನ್ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ 217ಕ್ಕೂ ಹೆಚ್ಚು ಬಾಣಂತಿಯರ ಸಾವು. ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಹಾಸನದಲ್ಲಿ ಬಿಜೆಪಿ ಪ್ರತಿಭಟನೆ. ಪ್ರಿಯಾಕರನಿಗೆ ಚಾಕು ಹಾಕಿದ ಪ್ರೇಯಸಿ ಅರೆಸ್ಟ್. ಹಾಸನ ಎಸ್ಪಿ ಮೊಹಮ್ಮದ್ ಸುಜೀತಾ ಮಾಹಿತಿ. ಜನವರಿ 4ರಂದು ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಹೆಸರಿನ ರಸ್ತೆಗೆ ನಾಮಫಲಕ. ರಕ್ತದಾನ ಶಿಬಿರ. ಬಿವಿ ಕರಿಗೌಡ ಮಾಹಿತಿ.